ನೋಡಿ, ಒಂದು ಕಡೆ ಮನೆ ಊಟಕ್ಕೆ ಅನುಮತಿ ಸಿಕ್ಕಿಲ್ಲ, 5ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮತ್ತೊಂದು ಕಡೆ FSL ನ 70% ರಿಪೋರ್ಟ್ ಪೊಲೀಸರ ಕೈಗೆ ಸೇರಿದೆ. ಇನ್ನು ಕೇವಲ 30% ರಿಪೋರ್ಟ್ ಮಾತ್ರ ಬಾಕಿ ಇರೋದು. 70% ನಷ್ಟು ಈಗ FSL ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದೆ. ಈಗ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ 3 ದಿನದಲ್ಲೇ ನಿರ್ಧಾರ ಆಗುತ್ತೆ. ಈಗಾಗಲೇ 70% FSL ವರದಿ ಸಿದ್ಧ ಆಗಿ ಅದು ಪೊಲೀಸರ ಕೈ ಸೇರಿದೆ. 3 ದಿನದಲ್ಲಿ 100% FSL ವರದಿ ಪೊಲೀಸರ ಕೈ ಸೇರುತ್ತೆ. ಆ ಅಂತಿಮ ವರದಿಯನ್ನು ಇಟ್ಟುಕೊಂಡು ಪೊಲೀಸರು ನಿರ್ಧಾರವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಬೇಕು ಅನ್ನೋದನ್ನು. ಆ ಮೂಲಕ ಇನ್ನು 3 ದಿನದಲ್ಲೇ ಡಚ್ಚು ಬಾಯ್ಸ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, 100% FSL ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ ಬಳಿಕ ನೋಡಿ, ಈಗ ಒಂದು ಕಡೆ ಇಲ್ಲಿಯವರೆಗೂ ಇರೋದೇ ಒಂದು, ಆ FSL ರಿಪೋರ್ಟ್ ಪೊಲೀಸರ ಕೈಗೆ ಸೇರಿದ ಬಳಿಕ ಮತ್ತೊಂದು ಹಂತ. ಎಷ್ಟು ಬದಲಾವಣೆ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ? ಎಸ್ ನಾಗೇಂದ್ರ, ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಆ ಒಂದು ಪೊಲೀಸರು ತನಿಖಾಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಕ್ಷ್ಯಗಳನ್ನು ಕೋರ್ಟ್ ಮುಂದೆ ಇಡ್ತಾರೆ ಅನ್ನೋದು ತುಂಬಾ ಪ್ರಮುಖ ಆಗುತ್ತೆ. ಸೊ ಅದರಲ್ಲೂ ಕೂಡ FSL ರಿಪೋರ್ಟ್ನಲ್ಲಿ ಇರುವಂಥ ವರದಿ, ಅದರಲ್ಲಿ ಏನೇನು ಅಂಶಗಳು ಬೆಳಕಿಗೆ ಬಂದಿರುತ್ತೆ, ಅದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಕನ್ವಿಕ್ಷನ್ ಆಗೋದಕ್ಕೆ ಅಥವಾ ಆ ಒಂದು ಕೇಸಿನಿಂದ ಹೊರಗಡೆ ಬರುವಂಥದ್ದಲ್ಲಿ ತುಂಬಾ ಪ್ರಮುಖವಂತ ಒಂದು ಪಾತ್ರ ವಹಿಸುತ್ತೆ. ಇದೀಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸುಮಾರು 70% FSLಗೆ ಸಂಬಂಧಪಟ್ಟ ವರದಿಗಳು ಈಗಾಗಲೇ ತನಿಖಾಧಿಕಾರಿಗಳ ಕೈಗೆ ಸೇರಿತ್ತು. ಆದರೆ ಇನ್ನುಳಿದಂತೆ ಒಂದಷ್ಟು FSL ರಿಪೋರ್ಟ್ಗಳನ್ನು ಪಡೆಯೋದಕ್ಕೋಸ್ಕರ ತನಿಖಾಧಿಕಾರಿಗಳು ಹೈದರಾಬಾದ್ನ ಲ್ಯಾಬ್ಗೆ ರವಾನೆಯನ್ನು ಮಾಡಿದರು. ಆ ಒಂದು ಲ್ಯಾಬ್ಗೆ ರವಾನೆ ಮಾಡಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಾರ ಸುಮಾರು 30% ಏನು ವರದಿ ಬರಬೇಕಾಗಿತ್ತು ಅದನ್ನು ಕೂಡ ತನಿಖಾಧಿಕಾರಿಗಳ ಕೈ ಸೇರಲಿದೆ. ಸೊ ಇದು ತನಿಖೆಗೆ ಯಾವ ರೀತಿ ಸಹಾಯಕ ಆಗುತ್ತೆ ಅಂದರೆ, ಒಂದು ಪ್ರಕರಣಕ್ಕೆ ಸಂಬಂಧಪಡುತ್ತೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ನೇರವಾಗಿ ಕೃತ್ಯದಲ್ಲಿ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ತಾಂತ್ರಿಕವಾದಂತಹ ಸಾಕ್ಷ್ಯಗಳನ್ನು ಕೂಡ ಕೋರ್ಟ್ ಪರಿಗಣನೆ ತಗೊಳ್ಳುತ್ತೆ. ಸೊ ಅದನ್ನು ಪ್ರೂವ್ ಮಾಡಬೇಕು ಅಂತಾದರೆ ಈ FSL ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೈದರಾಬಾದ್ ಲ್ಯಾಬ್ಗೆ ಕಳುಹಿಸಿರುವಂತಹ ಮಾಹಿತಿಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಬಂದು ಅದನ್ನು ಕೂಡ ನಾಳೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಆ್ಯಡ್ ಮಾಡ್ಕೋತಾರೆ ಮತ್ತು ಅದು ತನಿಖೆಗೆ ಸಂಬಂಧಪಟ್ಟಂತೆ ಆರೋಪಿಗಳು ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ದರ್ಶನ್ ವಿಚಾರವಾಗಿ ಈ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಜಾಮೀನು ಅರ್ಜಿ ಫೈಲ್ ಮಾಡ್ಬೋದಾ, ಅಂದರೆ ಜಾಮೀನು ಅರ್ಜಿನಲ್ಲಿ ಸಲ್ಲಿಸ್ಬೋದಾ ಅಂತೇಳಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾದರೆ ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಸಲ್ಲಿಸಿದ್ದು ಯಾಕೆ ಪವಿತ್ರ ಗೌಡ ಪರ ವಕೀಲರು? 2 ಕಾರಣಗಳಿದೆ. ಪ್ರಮುಖವಾದಂಥ 2 ಕಾರಣಗಳನ್ನು ಕೊಟ್ಟು ಆ ಒಂದು ಚಾರ್ಜ್ ಶೀಟನ್ನು ಅಂದರೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, 2 ಪ್ರಮುಖವಾದಂಥ ಕಾರಣ. ಒಂದು, ಹೆಣ್ಣು ಅನ್ನುವ ಸಿಂಪತಿ. ಮತ್ತೊಂದು ಕಡೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಣ್ಣಿಗೆ ಮಾನ್ಯತೆ ಕೊಡ್ತಾರೆ. ಕೌಟುಂಬಿಕ ಜವಾಬ್ದಾರಿ, ತಾಯಿ ಆಗಿರೋದ್ರಿಂದ ರಿಲೀಫ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಇದರ ಲಾಭವನ್ನು ಪಡೆಯೋದ ಉದ್ದೇಶದಿಂದ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದು ಕಾನೂನು ತಜ್ಞರ ಮಾತುಗಳು. HD ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿದೆ. HD ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು ಲೋಕಾಯುಕ್ತ SIT ಮನವಿಯನ್ನ ಮಾಡಿಕೊಂಡಿದೆ. 2023 ನವೆಂಬರ್ನಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಮನವಿ ಸಲ್ಲಿಕೆ ಆಗಿತ್ತು. ಆದರೆ ಇದುವರೆಗೂ ಕೂಡ ರಾಜ್ಯಪಾಲರು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಆಗಸ್ಟ್ 8ನೇ ತಾರೀಕು ಹೆಚ್ಚಿನ ವಿವರಣೆಯನ್ನು ಕೇಳಿ
ರಾಜ್ಯಪಾಲರ ಕಚೇರಿಯಿಂದ ಪತ್ರ ಕೂಡ ಬಂದಿತ್ತು. ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪುನಃ ಮನವಿ ಮಾಡಿ SIT ಪತ್ರವನ್ನು ಬರೆದಿದೆ. ವೆಂಕಟೇಶ್ವರ ಸಾಯಿ ಮಿನರಲ್ಸ್ಗೆ ಅಕ್ರಮ ಗಣಿ ಪರವಾನಗಿ ಕೇಸ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ SIT ಲೋಕಾಯುಕ್ತ SIT ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದೆ. ಲೋಕಾಯುಕ್ತ SIT ಅಂದಿನ IGP ಚಂದ್ರಶೇಖರ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಸಂಕಷ್ಟ ಎದುರಾಗುತ್ತಾ? ಮಾಹಿತಿಯನ್ನು ಕೊಡೋದಕ್ಕೆ ಅಗೈನ್ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಲೋಕಾಯುಕ್ತ SIT ಮನವಿಯನ್ನು ಮಾಡಿಕೊಂಡಿದೆ. 2023ರಲ್ಲೇ ಸಲ್ಲಿಕೆ ಆಗಿತ್ತು, ಆದರೆ ರಾಜ್ಯಪಾಲ ಅದನ್ನು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಏನಾಗಬಹುದು? ಎಸ್ ನಾಗೇಂದ್ರ, ಇದಕ್ಕೂ ಮೊದಲು ಈ ಕೇಸ್ನ ಹಿನ್ನೆಲೆ ಏನು ಅಂತ ಹೇಳಿದರೆ 2007ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಟೈಮ್ನಲ್ಲಿ ವೆಂಕಟೇಶ್ವರ ಸಾಯಿ ಮಿನರಲ್ಸ್ ಅನ್ನುವಂತಹ ಒಂದು ಗಣಿಗಾರಿಕೆ ನಡೆಸ್ತಾ ಇದ್ದಂಥ ಕಂಪನಿಗೆ ಅವರು ಅನುಮತಿಯನ್ನು ಕೊಟ್ಟಿದ್ದರು. ಈ ಅನುಮತಿಯನ್ನು ಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆದಿತ್ತು ಮತ್ತು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೋಸ್ಕರನೇ ಲೋಕಾಯುಕ್ತ SIT ಫಾರ್ಮ್ ಮಾಡಿತ್ತು. ಅಂದರೆ ವಿಶೇಷ ತನಿಖಾ ತಂಡ ಕೇವಲ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ತನಿಖೆ ಮಾಡೋದಕ್ಕೆ ನೇಮಕ ಆಗಿತ್ತು. ಈ ಒಂದು ತನಿಖಾ ತಂಡ ಕಳೆದ ಹಲವಾರು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ತನಿಖೆಯನ್ನು ನಡೆಸ್ತಾ ಇತ್ತು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಅಂದರೆ ಶ್ರೀ ವೆಂಕಟೇಶ್ವರ ಸಾಯಿ ಮಿಲ್ಸ್ಗೆ ಅಕ್ರಮವಾಗಿ ಗಣಿಗಾರಿಕೆಗೆ ಪರವಾನಗಿಯನ್ನು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿರುವಂತಹ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ನ ಪ್ರಿಪೇರ್ ಮಾಡಿದೆ. ಈ ಒಂದು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಉನ್ನತ ಹುದ್ದೆಯಲ್ಲಿ ಇರೋದ್ರಿಂದಾಗಿ ರಾಜ್ಯಪಾಲರ ಕಡೆಯಿಂದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಹಾಗಾಗಿ 2023ರಲ್ಲೇ ಮೊದಲನೇ ಬಾರಿಗೆ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಲಾಗಿತ್ತು. ಆದರೆ ರಾಜ್ಯಪಾಲರ ಕಡೆಯಿಂದ ಯಾವುದೇ ರೀತಿಯ ಉತ್ತರಗಳು ಕೂಡ ಬಂದಿರಲಿಲ್ಲ. ಅದಾದ ನಂತರ ಮತ್ತೊಂದು ಬಾರಿ ರಾಜ್ಯಪಾಲರ ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿವರವನ್ನು ಕೊಡಿ ಅಂತ ಹೇಳಿ ಲೋಕಾಯುಕ್ತ ವಿಶೇಷ ತನಿಖಾ ಸಂಸ್ಥೆಗೆ ಪತ್ರವನ್ನು ಬರೆಯಲಾಗಿತ್ತು. ಇದೀಗ ಬಂದಿರುವಂಥ ಹೊಸ ಮಾಹಿತಿ ಏನು ಅಂತ ಹೇಳಿದರೆ ಎರಡನೇ ಬಾರಿಗೆ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಕುಮಾರಸ್ವಾಮಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇದೆ. ಏನಕ್ಕೆ ಅಂದರೆ ಇಮಿಡಿಯೇಟ್ ಆಗಿ SIT ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂತಹ ಎಲ್ಲ ದಾಖಲೆಗಳನ್ನು ಕೂಡ ಸೇರಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ ಮತ್ತು ತನಿಖೆ ಆರಂಭ ಆಗುತ್ತೆ. ಒಂದು ವೇಳೆ ಅದು ಇಮಿಡಿಯೇಟ್ ಆಗಿ ಆದರೆ ಈಗ ಸದ್ಯಕ್ಕೆ ಕೇಂದ್ರ ಸಚಿವ ಸ್ಥಾನದಲ್ಲಿರುವಂಥ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ